ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇಂದು ನಡೆದಿರ್ತಕ್ಕಂಥ PDO ಎಕ್ಸಾಮ್ನ ಈ ಒಂದು ಆನ್ಸರ್ ಕೀಯನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ ಆನ್ಸರನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, 51 ಹಾಗೂ 52ನೇ ಪ್ರಶ್ನೆಗಳು. PT, FR, M, DK ಮತ್ತು WRಗಳು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಮಧ್ಯಕ್ಕೆ ಮುಖ ಮಾಡಿ ಕುಳಿತಿರ್ತಾರೆ. ಸೊ ಇಲ್ಲಿ FU Tನ ಎರಡಕ್ಕೆ ಎರಡನೆಯವನಾಗಿದ್ದಾನೆ, TU Mನ ಬಲಕ್ಕೆ ನಾಲ್ಕನೆಯವನಾಗಿದ್ದಾನೆ, D ಮತ್ತು P ಅವರು Tನ ನಂತರದ ಪಕ್ಕದವರಲ್ಲ, DU Pನ ಬಲಕ್ಕೆ ಮೂರನೆಯವನಾಗಿದ್ದಾನೆ ಹಾಗೂ W Pಯ ನಂತರ ಅಥವಾ ಹತ್ತಿರದ ಪಕ್ಕದವನಲ್ಲ ಅಂಥೇಳಿ ಕೊಟ್ಟಿದ್ದಾರೆ. ಅಲ್ಲದೆ PU K ನಂತರದ ಎಡಭಾಗದಲ್ಲಿದ್ದಾನೆ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 51ನೇ ಪ್ರಶ್ನೆ ನೋಡಿ, Kನ ಎಡಭಾಗಕ್ಕೆ ಎರಡನೆಯವರಾಗಿ ಯಾರಿದ್ದಾರೆ ಅಂಥೇಳಿ ಕ್ವಶನ್ನ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಆರ್ ಇಲ್ಲಿ ಸರಿಯಾದ ಉತ್ತರ. ಆರ್ ಅಂದರೆ ಆಪ್ಷನ್ 3 ಆರ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 52ನೆಯ ಪ್ರಶ್ನೆ ನೋಡೋದಾದರೆ, ಫೀನ ಹತ್ತಿರದ ಎರಡಕ್ಕೆ ಯಾರಿದ್ದಾರೆ ಅಂಥೇಳಿ ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1 ಇಲ್ಲಿ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ನೀವು ಯಾವ ರೀತಿ ಇದೊಂದು ಅರೇಂಜ್ಮೆಂಟ್ ಆಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಹೇಳ್ತೀನಿ. ಇಲ್ಲಿ ಟಿಯನ್ನು ನೀವು ಹಿಡಿದಾದರೆ ಇಲ್ಲಿ ಫಿ ಇಲ್ಲಿ ಬರುತ್ತೆ, ಡಬ್ಲ್ಯೂ ಇಲ್ಲಿ ಹಾಗೂ ಎಮ್ ಕೆ ಪಿ ಇಲ್ಲಿ ಆರ್ ಬರುತ್ತೆ, ಇಲ್ಲಿ ಡಿ ಬರುತ್ತೆ. ಸೊ ಈ ರೀತಿಯಾಗಿ ಅರೇಂಜ್ಮೆಂಟ್ ಇದು ಬರುತ್ತೆ. ಇದರ ಪ್ರಕಾರ ಆನ್ಸರ್ನ ನೀವು ನೋಡಬಹುದು. ಸೊ ಇಲ್ಲಿ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ಹಾಗೂ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ. ಇಲ್ಲಿ 61ನೇ ಪ್ರಶ್ನೆ ನೋಡೋದಾದರೆ, ಗಡಿಯಾರವೊಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತಂತೆ ಅಂಥೇಳಿ ಕ್ವಶನ್ನ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಪೂರ್ವ ದಿಕ್ಕು. ಇಲ್ಲಿ ನೋಡಿ 62ನೆಯ ಪ್ರಶ್ನೆ, ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಯ ಸಹೋದರಿಯರು. ಎ ಅವರ ಮಗ ಡಿ ಯ ಸಹೋದರ ಬಿ ಸಿಗೆ ಹೇಗೆ ಸಂಬಂಧಿಸಿರುತ್ತಾರೆ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಚಿಕ್ಕಪ್ಪ. ಇನ್ನು ನೋಡಿ 71ನೆಯ ಪ್ರಶ್ನೆ, ಮೆಲ್ವಿನ್ ಮತ್ತು ಲೂಯಿಸ್ರವರ ವಯಸ್ಸುಗಳು 7:10 ಅನುಪಾತದಲ್ಲಿದೆ. 6 ವರ್ಷಗಳ ತರುವಾಯ ಅಂದರೆ 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 17:23 ಸೊ ಅವರ ವಯಸ್ಸಿನ ವ್ಯತ್ಯಾಸ ಅಂದರೆ ಡಿಫರೆನ್ಸ್ ಎಷ್ಟಿದೆ ಅಂಥೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 12 ವರ್ಷಗಳು ಆಗುತ್ತೆ. ನೋಡಿ 72ನೆಯ ಪ್ರಶ್ನೆ, ಜಾನ್ ಒಂದು ಕೆಲಸವನ್ನು 6 ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನು 12 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಆ ಕೆಲಸವನ್ನು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯವನ್ನು ತೆಗೆದುಕೊಳ್ತಾರೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ 72ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 4 ಗಂಟೆಗಳನ್ನು ಅವರು ತೆಗೆದುಕೊಳ್ತಾರೆ. ನೋಡಿ 73ನೆಯ ಪ್ರಶ್ನೆ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ ಬಿ ಸಿ ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ 1500 ಮತ್ತು 200ಗಳನ್ನು ಹೊಂದಿರುವ 3 ರೀತಿಯ ಟಿಕೆಟ್ಗಳಿವೆ. ಎ ಬಿ ಸಿ ವರ್ಗದ ಮಾರಾಟವಾದ ಕ್ರಿಕೆಟ್ನ ಅನುಪಾತ 3:2:5 ಇದೆ. ಟಿಕೆಟ್ಗಳ ಮಾರಾಟದಿಂದ ಬಂದ ಒಟ್ಟು ಮೊತ್ತ 2.5 ಕೋಟಿಗಳಾಗಿದ್ದರೆ ಮಾರಾಟದ ಟಿಕೆಟ್ಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂತಂದರೆ ಆಪ್ಷನ್ ಎ 50,000 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 74ನೇ ಪ್ರಶ್ನೆ, ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ 7 ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನು ತಲುಪ್ತಾನೆ. ಅವನು ಗಂಟೆಗೆ 10 ಕಿಲೋಮೀಟರ್ನಂತೆ 1/4 ದೂರವನ್ನು ಕ್ರಮಿಸ್ತಾನೆ. ಅಲ್ಲದೆ ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸ್ತಾನೆ. ಹಾಗಾದರೆ ಪಿ ಹಾಗೂ ಕ್ಯೂನ ನಡುವೆ ಎಷ್ಟು ದೂರ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 80 ಕಿಲೋಮೀಟರ್. ಆಪ್ಷನ್ 3 80 ಕಿಲೋಮೀಟರ್ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 75ನೇ ಪ್ರಶ್ನೆಗೆ ನೋಡೋದಾದರೆ, ಒಂದು ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿ 1/3 ಆಗುತ್ತದೆ. ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗುತ್ತದೆ. ಹಾಗಾದರೆ ಪಡೆದ ಭಿನ್ನರಾಶಿ ಯಾವುದು ಅಂಥೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 5/12 ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ 76ನೇ ಪ್ರಶ್ನೆ, ಎ ಮತ್ತು ಬಿ ಎರಡು ಪೈಪ್ಗಳು ಅನುಕ್ರಮವಾಗಿ 15 ನಿಮಿಷ
ಮತ್ತು 20 ನಿಮಿಷಗಳಲ್ಲಿ ಒಂದು ಟ್ಯಾಂಕನ್ನು ಭರ್ತಿ ಮಾಡುತ್ತೆ. ಇಲ್ಲಿ ಎ 15 ನಿಮಿಷ ತೊಗೊಂಡ್ರೆ ಬಿ 20 ನಿಮಿಷ ತೊಗೊಳುತ್ತೆ. ಸೊ 2 ಪೈಪ್ಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. ಆದರೆ 4 ನಿಮಿಷಗಳ ನಂತರ ಪೈಪ್ ಎ ಅನ್ನು ಸ್ಥಗಿತಗೊಂಡಿದೆ, ಅಂದರೆ ಕ್ಲೋಸ್ ಮಾಡಿರ್ತಾರೆ. ಹಾಗಾದರೆ ಟ್ಯಾಂಕನ್ನು ಭರ್ತಿ ಮಾಡಲು ಒಟ್ಟು ಸಮಯದ ಅಗತ್ಯ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಟೋಟಲ್ ಎಷ್ಟು ಸಮಯವನ್ನು ತಗೊಳ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 14 ನಿಮಿಷ 40 ಸೆಕೆಂಡ್ಗಳನ್ನ ಟೈಮನ್ನು ತಗೊಳುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ GSAT-20 ಈ ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಂವಹನ. ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನೋಡಿ 78ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಸಾರ್ಕ್ ಸದಸ್ಯತ್ವವನ್ನು ಹೊಂದಿಲ್ಲ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ನೇಪಾಳ, ಮಾಲ್ಡೀವ್ಸ್, ಚೀನಾ, ಅಫ್ಘಾನಿಸ್ತಾನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಚೀನಾ ಇದು ಸಾರ್ಕ್ನ ಸದಸ್ಯತ್ವ ರಾಷ್ಟ್ರ ಅಲ್ಲ. ಇನ್ನು 79ನೆಯ ಪ್ರಶ್ನೆಯನ್ನು ನೋಡೋದಾದರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಟಾರ್ಚ್ ಬೇರರ್ ಯಾರಾಗಿದ್ದರು ಅಂಥೇಳಿ ಕೇಳಿದ್ದಾರೆ. ಸೊ ಟಾರ್ಚ್ ಬೇರರ್ ಯಾರಾಗಿದ್ದರು ಅಂತಂದರೆ ಅಭಿನವ್ ಬಿಂದ್ರಾ. ಇಲ್ಲಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮಹಿಳಾ FGM 2024ರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನಾಗಿತ್ತು ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಅವಳ ಧ್ವನಿ ಅವಳ ಭವಿಷ್ಯ ಅಂಥೇಳಿ. ಇಲ್ಲಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಕೆಂಪು ರಕ್ತ ಕಣಗಳು ಒಟ್ಟುಗೂಡುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 82ನೇ ಪ್ರಶ್ನೆ, ರೆಪೋ ದರ ಪದವು ಏನನ್ನು ಉಲ್ಲೇಖಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಭಾರತೀಯ ರಿಸರ್ವ್ ಬ್ಯಾಂಕ್ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ.